ಮಾರ್ನಿಂಗು ಬೀಚ್ ಹತ್ರ ಹೋಗಿದ್ವಿ, ಅಲ್ಲಿ ವ್ಯೂ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಕೊಟ್ಟಿರೋ ಟೆಂಪಲ್ಗೆ. ಆನ್ ದಿ ವೇ ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ. ಸೊ ಇದನ್ನು 5 ಮಿನಿಟ್ಸು 93 ಕಿಲೋಮೀಟರ್ ತೋರಿಸಿದೆ ಇಲ್ಲಿಂದ. 2 ಅವರ್ಸ್. 2-3 ಅವರ್ಸ್ ಬೇಕು. ಮಳೆ ಬರ್ತಿದೆ, ಮೇ ಬಿ ಸ್ಲೋ. ಮಳೆ ಅಂತೂ ಜೋರಾಗಿದೆ, ಗೊತ್ತಿಲ್ಲ ಇಲ್ಲಿ ಅಲ್ಲಿ ಮುಲ್ಲೆ ಹೆಂಗೆ ಮಳೆ ಬರ್ತಿದೆ ಅಂತ. ಇಲ್ಲಂತೂ ಮಳೆ ಬರ್ತಿದೆ. ಸೊ ನೋಡ್ಬೇಕು, ಒಂದು 11:30 ರೀಚ್ ಆಗ್ಬೋದು. ನೋಡ್ಬೇಕು ಅಲ್ಲಿ ಆ್ಯಕ್ಚುಲಿ ಇನ್ನೂ ಟಿಫನೇ ಮಾಡಿಲ್ಲ. ಇಲ್ಲೆಲ್ಲೂ ವೆಜ್ ಸಿಗಲ್ಲ ಯೂಶಲಿ, ಹುಡ್ಕೊಂತ ಹೋಗ್ಬೇಕು. ಸಿಕ್ಕರೆ ತಗೋಬೇಕು, ಇಲ್ಲದ್ರೆ ಹಣ್ಣು ತಿನ್ಕೊಂಡೆ ಗೋವಿಂದ ಮಾಡ್ಕೊಂಡು ಹೋಗ್ಬೇಕು. ಸರಿ, ನೆಕ್ಸ್ಟು ಟೆಂಪಲ್ಗೆ ಸಿಗೋಣ. ಕೇರಳದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಹೋಟೆಲೇ ಇರಲ್ಲ, ಅದು ವೆಜ್ ಅಂತೂ ಸಿಗೋದು ತುಂಬ ಕಷ್ಟ. ನೋಡೋಣ ಮುಂದೆ ಎಲ್ಲಾದರೂ ಸಿಕ್ಕರೆ ಟಿಫನ್ ತಿಂದಂಗೆ ಇಲ್ಲೋದ್ರಿಲ್ಲ, ನೋಡೋಣ ಹಣ್ಣೆಲ್ಲ ತಿನ್ಕೊಬೇಕಾಗತ್ತೆ ಅಷ್ಟೇ. ಆ್ಯಕ್ಚುಲಿ ಕೇಳಿದ್ವಿ ಅಲ್ಲಿ ಇಲ್ಲಿ ವೆಜ್ ಎಲ್ಲೂ ಸಿಗಲ್ಲ, ಬೈ ನಾನ್ ವೆಜ್ ಅಷ್ಟೇ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ಬೇಕರಿಲಿ ಏನಾದ್ರು ತೊಗೊಳೋಣ ಅಂತ ಬಂದ್ವಿ. ಕೊಡಿ 2. ನೋಡಿ ಬರೀ ವೆಜ್ ಪಪ್ಸ್ ಅಷ್ಟೇ ಇರೋದಂತ, ನಾನ್ ವೆಜ್ಜೇ ಇರೋದು, ಬರೀ ಫುಲ್ ವೆಜ್ ಎಲ್ಲೆಲ್ಲೂ ಇಲ್ಲ ಇಲ್ಲಿ. ವೆಜ್ಜು ಇದು 100, ಇದು 100 ಮಿಕ್ಸ್ ಆಗಿದೆ. ಹಾಂ, ಮಿಕ್ಸ್. ಏನು ಮಾಡೋಕ್ಕಾಗಲ್ಲ, ವೆಜ್ಜು ಎಲ್ಲೂ ಸಿಗಲ್ಲ ಅಂದಮೇಲೆ ಸೊ ಈ ಬಿಸ್ಕೆಟ್ಸೇ ತಿನ್ಕೊಳ್ಬೇಕು. ಹಾಂ, ಬೋತ್ ಸ್ವೀಟಾ? ಇದು ಸ್ವೀಟು. ಹಾಂ, ತೊಗೊಂಡ್ರೆ ಬೆಸ್ಟು. ಇಲ್ಲ ರಶ್ ಆದರೆ ತಡ್ಕೊಳಕ್ಕಾಗಲ್ಲ ಇಲ್ಲೂ. ಶಾವರಿ ಶಾಪು ಪರವಾಗಿಲ್ಲ, ಇಲ್ಲೆಲ್ಲ ಕೂತ್ಕೊಂಡು ಇಲ್ಲಿ ಒಂಥರ ಬೇಕ್ರಿ ಇತ್ತು, ಹೋಟೆಲ್ ಥರನೇ ಇರುತ್ತೆ ನೋಡಿ. ಎಲ್ಲ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕೂತ್ಕೊಂಡು ತಿನ್ಕೊಬೋದು, ಆ ಥರನೇ ಇದೆ ನನಗೆ. ಎಲ್ಲ ಫುಡ್ ಎಲ್ಲ ಇಲ್ಲಿ ಇರ್ತದೆ. ಏನೇ ತಗೊಂಡಿಲ್ವಾ? ಹಾಂ ಹಾಂ ಹಾಂ, ಸಾಕಾ ಅವ್ರೊಬ್ಳಿಗೆ? ಇನ್ನೊಬ್ಳಿಗೆ ಆಯ್ತು, ಮತ್ತು ನನಗೆ ಬಾಳೆಹಣ್ಣು ಸಿಗ್ತಾ ಇಲ್ಲ, ಚೆನ್ನಾಗಿರಲ್ಲ ಇಲ್ಲಿ. ಬಾಳೆಹಣ್ಣು ಮಹೇಂದ್ರ ಬಾಳೆಹಣ್ಣು ಅಂತ ಅದಕ್ಕೆ ಡಬ್ಬ ಇರುತ್ತೆ, ಅದನ್ನ ತಿನ್ನೋಕ್ಕಾಗಲ್ಲ. ನಾವು ತಿನ್ನೋ ಬೇರೆ ಬಾಳೆ. ಹಾಂ, ಚೇಟ ಎವಳ ಬನಾನಾ ಚಿಪ್ಸ್ 100 ಗ್ರಾಮಾ? 1 kg 1 kg. ಹಾಂ, ಓಕೆ 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 ಓಕೆ. ಅಷ್ಟೊಂದು ಒಬ್ಬಳೆ ತಿಂತೀವಿ ಇವಾಗ? ಆ್ಯಕ್ಚುಲಿ ಆ್ಯಪಲ್ ತಿನ್ನಲ್ಲ ನಾವು, ಬಟ್ ಅದು ಈಗ ಸಿಚುವೇಶನ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಕಾಫಿ ಬ್ರೇಕ್ ತೊಗೊಂಡ್ವಿ ಇಲ್ಲಿ ಈ ವಿ ಪಾಯಿಂಟು ಹೆಂಗಿದೆ ಅಂದರೆ ಇಲ್ಲಿ ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ರೋಡಿಂದ ಬಂದಿದ್ದು ನಾವೀಗ, ಈ ರೋಡಿಂದ ಇಲ್ಲಿದೆ ವಿ ಪಾಯಿಂಟು. ವಿ ಮಳೆ ಇಲ್ಲಿ ಹೋಟ್ಲಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಕಾಫಿ ಪಾಯಿಂಟ್. ಆ್ಯಕ್ಚುಲಿ ಇಲ್ಲೊಂದು ಟೀ ಕುಡಿಯೋಣ ನಿಂತ್ಕೊಂಡಿದ್ವಿ, ಟೀ ಕುಡಿದಾಯಿತು. ಇಲ್ಲಿ ನಮ್ಮ ಸಿಕ್ಕಿದ್ರು ಕರ್ನಾಟಕದವರು, ಇವರೇ ಹೇಳ್ತಿದ್ದಾರೆ ದರ್ಶನ ಹೋದರೆ ಬಟ್ 1 ಅವರಿಗೆ ಆಗುತ್ತೆ ಅಂತ. 1 ಅವರ್ ಅಂತ ಅಷ್ಟೇ. ಅದು ಇವರು ದರ್ಶನ ಮಾಡಿದ್ರು, ಇನ್ನೇ ಬಂದಿದ್ದರು. ಇನ್ನೇ ಬಂದಾಗ 1 ಅವರಿಗೆಲ್ಲ ದರ್ಶನ ಮುಗಿಯಿತು. ಈಗಲೂ ಅಷ್ಟೇ 1 ಅವರಿಗೆಲ್ಲ ದರ್ಶನ ಮುಗಿಯಿತು. ಓಕೆ ಸರ್, ಬರ್ತೀನಿ. ಸಿಕ್ಕಿದ್ರು, ಅವರು ತುಮಕೂರವರಂತೆ, ಈ ಕಡೆ ಬಂದಿದ್ದೀವಿ. ಸೊ ಈಗ ನೋಡಿ ವೆದರ್ ಅಂತೂ ಆಗಿದೆ. ನೋಡೋಣ, ಹೋಗಿ ಇನ್ನೊಂದು ಅವರ್ ಬೇಗ ದರ್ಶನ ಮುಗಿಯುತ್ತೆ. ಅದೇ ವೀಕೆಂಡ್ ಬರೋಕ್ಕಿಂತ ವೀಕ್ ಡೇಸಲ್ಲಿ ಬಂದರೆ ಬೇಗ ದರ್ಶನ ಆಗುತ್ತೆ. ಅವರು ಅದನ್ನೇ ಹೇಳಿದ್ದು, ಹಿಂಗೆ ನಾಗರಹೊಳೆ ಕಡೆಯಿಂದ ಸೈಡಿಗೆ ಬಂದಿರುತ್ತೆ, ಚೆನ್ನಾಗಿದೆ ಅಂದರೆ ತೊಗೊಂಡಿದ್ದೀನಿ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ, ಓ ಮೈ ಗಾಡ್, ಸಖತ್ತಾಗಿ ಕಾಣಿಸ್ತಿದೆ. ಗಾಡಿಗಳಂತೂ ನೋಡೋದಕ್ಕೆ ಇಲ್ಲಿ ವೈಟ್ ಇದೆ, ಅಲ್ಲಿ ಒಳಗಂತೂ ಹಿಂಗಿದೆ ಗೊತ್ತಾ. ರಿಯಲ್ ಆಗಂತೂ ತುಂಬ ಜಾಸ್ತಿ ಇದೆ, ಕಾರಾಗ ಸ್ವಲ್ಪ ಕ್ಲಾರಿಟಿ ಇದೆ ಫೋನಲ್ಲಿ. ಕಾರೊಳಗಡೆ ಕೂತ್ಕೊಂಡ್ರೆ ರಿಯಲ್ ಆಗಂತೂ ತುಂಬ ಜಾಸ್ತಿ ಇದೆ.
ರೀಚ್ ಆದ್ವಿ ಕೊಟ್ಟಿ ಊರು. ಬಟ್ ರಶ್ ಅಂತಾರೆ, ಏನು ರಶ್ ಇಲ್ಲ, ಎಲ್ಲ ಖಾಲಿ ಹೊಡಿತಿದೆ ನೋಡಿ ಹೆಂಗಿದೆ. ಫೈನಲಿ ರೆಡಿ ಆಗ್ಬಿಟ್ಟು ಇವಾಗ ಹೊರಟಿದ್ದೀವಿ. ಅಷ್ಟೇನು ರಶ್ ಇಲ್ಲ, ಎಲ್ಲ ಖಾಲಿ ಹೊಡಿತಿದೆ. ಅಂಗಡಿಗಳು ಖಾಲಿ ಇದಾವೆ, ಎಲ್ಲರೂ ಖಾಲಿ ಇದಾವೆ, ಎಲ್ಲರೂ ರಶ್ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಟ್ರಾಫಿಕ್ ಇರ್ಲಿಲ್ಲ, ಅಲ್ಲಿಂದ ಬಂದ್ವಲ್ಲ ಟ್ರಾಫಿಕ್ ಇರಲಿಲ್ಲ. ಇಲ್ಲಿಂದ ಟೆಂಪಲ್ ಹಾಫ್ ಅನ್ ಅವರ್ 200 ಮೀಟರ್, ಇಲ್ಲಿಂದ 200 ಮೀಟರ್ ಇದೆ ಟೆಂಪಲ್. ನೋಡೋಣ ಬೇಗ ದರ್ಶನ ಆಗುತ್ತೆ ಅಂತ. ಲಂಚ್ ಬ್ರೇಕಿಗೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರಂತಪ್ಪ. ಅಲ್ಲಿ ಹೋಗಿ ಅದೇನು ಗೊತ್ತಿಲ್ಲ ಆಕ್ಚುಲಿ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ, ಜನ ಗೊತ್ತಿಲ್ಲ, ಎಲ್ಲ ಖಾಲಿ ಇದೆ, ಆರಾಮಾಗಿ ಬರ್ಬೋದು ಆರಾಮಾಗಿ. ಬಟ್ ಅದೇ ವೀಕೆಂಡ್ ಬರೋಕ್ಕಿಂತ ವೀಕ್ ಡೇಸಲ್ಲಿ ಬಂದರೆ ಪೀಸ್ಫುಲ್ ಆಗಿ ಬರುತ್ತೆ. ಮಳೆನೂ ಇಲ್ಲ ಆಕ್ಚುಲಿ, ಅಲ್ಲಿಗೆ ಮಳೆಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಮಳೆನೂ ತುಂಬ ಕಮ್ಮಿ ಇದೆ. ನೀರು ಸ್ನಾನ ಮಾಡ್ಕೊಂಡು ಅಂತ ಕಾಲು ತೊಳ್ಕೊಂಡು ನೀರು ತಣ್ಣಗಿದೆ. ಮತ್ತೆ ನೀರು ತಣ್ಣಗಿದೆ, ಬಿಸಿ ಇರುತ್ತಾ? ಹಂಗಲ್ಲ, ಮಳೆ ಇದೆ ಅಲ್ಲ, ನೀರೇ ಬಿಸಿ ಇರುತ್ತಾ? ತಣ್ಣಗಿದೆ. ಇಂದ ಜನ ಕ್ಯೂ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಗೊತ್ತಿಲ್ಲ ಹೆಂಗೆ ದರ್ಶನ ಆಗುತ್ತೇನೋ ಅಂತ. ಇದೆಲ್ಲ ವೆಯ್ಟಿಂಗ್ ಇದ್ದಾರೆ, ಏನಕ್ಕಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನಮಗೆ ಇಲ್ಲಿ ಕಳಿಸಿದ್ರು ಹಿಂಗೆ ಹೋಗಿ ಅಂತ. ಬೇಗ ದರ್ಶನ ಆಗುತ್ತೆ ಅಂತ ಅನ್ಸಿದ್ದಾರೆ. ನೋಡ್ಬೇಕು, ಯಾರನ್ನಾರ ಕೇಳಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇದೆ ನೋಡಿ, ಕೊಟ್ಟಿಯೂರು ದೇವಸ್ಥಾನ ಮೂಲಸ್ಥಾನ ಇದೆ ಅನ್ಸುತ್ತೆ. ಇದರದು ದೇವಸ್ಥಾನ ನಾರ್ಮಲ್ ಆಗಿ ಇದೆ, ಎಲ್ಲ ಜನ ವೇಟಿಂಗ್ ಇದ್ದಾರೆ. ಅಷ್ಟೇ ಕ್ರೌಡ್ ಇಲ್ಲ, ಬೇಗ ದರ್ಶನ ಆಗುತ್ತೆ. ಎಲ್ಲೂ ಕ್ರೌಡ್ ಇಲ್ಲ. ಇಲ್ಲಿ ಲೈನಾಗಿ ನಿಂತ್ಕೊಂಡಿದ್ದಾರೆ, ಇಲ್ಲಿ ದರ್ಶನಕ್ಕೆ ಹೋಗೋ ದಾರಿ ಲೈನಲ್ಲೂ. ಅಲ್ಲೇನೋ ಪೂಜೆ ನಡೀತಿದೆ ಆ್ಯಕ್ಚುಲಿ. ಲಂಚ್ ಬೇಕೆಲ್ಲ ಪೂಜೆ ಇದೆ ಅಂದಿದ್ರು, ಅದೇ ಪೂಜೆ ಇರ್ಬೇಕಿದ್ರೆ ಇದು. ಜನ ಎಲ್ಲ ಫುಲ್ಲು ಕವರ್ ಆಗಿದ್ದಾರೆ. ಹೋಗೋಣ, ಒಂದು ನಿಮಿಷ ಚೆಕ್ ಮಾಡ್ಕೊಂಡು ಹೋಗೋಣ. ದರ್ಶನಕ್ಕೆ ದಾರಿ ಎಲ್ಲಿಂದ ತಿಳ್ಕೊಂಡು ಯಾವ ಕಡೆಯಿಂದ ತಗೋಣ ಅಂತ. ಎಲ್ಲ ಇದೆ, ಪೂಜೆ ನಡೀತಾ ಇದೆ ಇವಾಗ. ಅಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಕ್ಚುಲಿ ನಮ್ಮ ಅಣ್ತಮ್ಮರೊಬ್ರು ಸಿಕ್ಕಿದ್ರು, ಹೇಳಿದ್ರು ಅಲ್ಲಿ ಇಟ್ಕೊಂಡ್ರೆ ಆಗಲ್ಲ, ನೀವು ದರ್ಶನಕ್ಕೆ ಇಲ್ಲೋಗಿ ಅಂತ. ಬಂದಿದ್ದೀವಿ ಇಲ್ಲಿ, ನೋಡೋಣ ಆ ಕಡೆಯಿಂದ ದರ್ಶನ ದಾರಿ ಇದೆ, ಹಿಂಗೆ ಆಗ್ತಿದ್ದಾರೆ. ಇದು ಇಲ್ಲ ತಿಳಿದ್ಬಿಟ್ಟು ಒಳ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ. ಫುಲ್ ಕ್ರೌಡ್ ಇದೆ ನೋಡಿ, ಎಲ್ಲ ಕ್ರೌಡ್ ಆಗೇ ಇದೆ. ಇಲ್ಲ ಈಗ ಹೋಗ್ತೀವಿ, ಇಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ತೀವಿ. ನೋಡೋಣ. ಆ್ಯಕ್ಚುಲಿ ಟಿಕೆಟ್ ತೊಗೊಂಡ್ವಿ, ನಾರ್ಮಲ್ ಟಿಕೆಟ್ ತೊಗೊಂಡ್ವಿ. ಇದು ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 1000 ಆ ಥರ ತೊಗೊಂಡಿವಿ. ಬಟ್ ಏನಂದರೆ ಟಿಕೆಟ್ ತೊಗೊಂಡಿಲ್ಲ ಅಂದರೆ ರಶ್ ಜಾಸ್ತಿ ಇರುತ್ತೆ, ತುಂಬ ರಶ್ ಇದೆ. ಅಲ್ಲಿ ಹೋಗೋಕ್ಕೆ ಆಗಲ್ಲ, ಜಾಗ ಬಿಡೋಕ್ಕೂ ಆಗಲ್ಲ. ನೋಡಿ ಆ ಲೈನ್ ಇದೆಯಲ್ಲ, ಆ ಲೈನ್ದು 2 ಕಡೆ ದಾರಿ ಇರುತ್ತೆ. ಆ ಕಡೆಯಿಂದ ಮತ್ತು ಈ ಕಡೆ ಒಂದು ದಾರಿ, ಈ ಕಡೆ ಎಂಟ್ರಿ ಇರುತ್ತೆ. ಬಟ್ ಸ್ಪೆಷಲ್ ದರ್ಶನಕ್ಕೆ ಒಂದು 5 ನಿಮಿಷಕ್ಕೆ ಆಗುತ್ತೆ ಅಂದು. ಯಾಕೆಂದರೆ ನೋಡಿ, ಇದೇ ದರ್ಶನ, ಸ್ಪೆಷಲ್ ದರ್ಶನ ದಾರಿ ತೋರಿಸ್ತೀನಿ ನಿಮಿಷ ಇದೆ. ಹಿಂಗೆ ಹೋಗ್ತೀವಿ ನೋಡಿ, ಇದೇ ದಾರಿ ಎಂಟ್ರಿ. ಹಿಂಗೆ ಒಳಗೆ ಹೋಗ್ಬಿಟ್ಟು ಮುಗೀತು. ಅದೇ ಮೂಲ ದೇವಸ್ಥಾನ ಅಲ್ಲಿದೆಯಲ್ಲ, ಅದೇ ಮೂಲ ದೇವಸ್ಥಾನ. ಇದು ಹೋಗಿ ಹಿಂಗೋಗಿ ಇಷ್ಟೇ ಒಂದು 10 ನಿಮಿಷಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಹಗ್ಗ ಕಟ್ಟಿದಾರಲ್ಲ ಅದೇ. ಆ್ಯಕ್ಚುಲಿ ದರ್ಶನ ಆಯಿತು, ಮುಗೀತು. ಈಗ ಹೋಗಿ ದರ್ಶನ ನಡೀತಾ ಇದೆ. ಹೋಗ್ತದೆ, ನೋಡೋಣ. ಕೈ ಕೊಡು. ದರ್ಶನಕ್ಕೆ ಹೆಂಗೆ ದಾರಿ ಏನೋ ಚೆಕ್ ಮಾಡೋಣ. ಅಲ್ಲಿ ಮಧ್ಯೆ ನಿಂತ್ಕೊಂಡು ಅಷ್ಟೇ, ಒಳಗಡೆ ಬಿಡಲ್ಲಂತೆ. ಇದೇ ನೋಡಿ ಮೂಲ ಶಿವಲಿಂಗ, ಕೊಟ್ಟಿಯೂರು ಮೂಲ ಶಿವಲಿಂಗ ಇರೋದಿಲ್ಲೇ. ಅದಕ್ಕೆ ಇವಾಗ ನೀರಿನ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ ಇವಾಗ. ಇದೇ ಮೂಲ ಶಿವಲಿಂಗ. ಇದೆ ನೋಡಿ, ಸತಿ ಯಜ್ಞ ಮಾಡ್ಬೇಕಾದ್ರೆ ಅಗ್ನಿಹಾಹುತಿ ಆಗಿದ್ದು. ದಕ್ಷಾಧಿಪತಿ ಯಜ್ಞ ಮಾಡ್ಬೇಕಾದ್ರೆ ಸತಿನ ಗಂಡನ ಅವಮಾನ ಮಾಡಿದಾಗ ಹೇಳ್ಬಿಟ್ಟು ಸತಿ ಅದೇ ಯಜ್ಞ ಕುಂಡದ ಒಳಗಡೆ ಬಿದ್ದಿದ್ದು. ಸೊ ಈಗೇನು ವಿಗ್ರಹ ಇದೆಯಲ್ಲ, ಅವ್ರು ಪೂಜೆ ಮಾಡ್ತಿದ್ದಾರಲ್ವ, ಸೊ ಅದೇ ಸತಿ ಯಜ್ಞದಲ್ಲಿ ಯಜ್ಞ ಕುಂಡಕ್ಕೆ ಆಹುತಿ ಆಗಿದ್ದು. ಸೊ ಅದಾದಮೇಲೆ ಶಿವನ ವಿಗ್ರಹ ಅಲ್ಲಿರೋದು, ಈಗೇನು ಕಾಣಿಸ್ತಿದ್ದಿಲ್ಲ ಅದೇ ವಿಗ್ರಹ ಇರೋದು. ಲೈಕ್ ಲಿಂಗು ಇರೋದು, ವಿಗ್ರಹ ಅಲ್ಲ. ಇದು ಸತಿ ಯಜ್ಞ ಕುಂಡಕ್ಕೆ ಬಿದ್ದಿರೋ ಜಾಗ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ನೋಡಿ ಇಷ್ಟು ಇದ್ದಾವೆ. ಇಲ್ಲಿ ಗುಡಿಸಲು ಹಾಕಿದ್ದಾರೆ ಹೊರತು, ತೆಂಗಿನ ಗರಿಯಲ್ಲಿ ಮಾತ್ರ ಮಾಡಿದ್ದಾರೆ ಹೊರತು ಬೇರೆ ಪ್ಲಾಸ್ಟಿಕ್ಕಲ್ಲಿ ತಗಡ ಆಗಲಿ, ಹಂಚೆ ಆಗಲಿ, ಆರ್ಟಿಫಿಷಿಯಲ್ ಆಗಲಿ ಅದೆಲ್ಲ ಏನೂ ಮಾಡಿಲ್ಲ. ಸೊ ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿಂದನೂ ಅಷ್ಟೇ, ಇದು ಅಷ್ಟೇ. ಇಲ್ಲೊಂದು ಮಾತ್ರ ಪ್ರಸಾದ ಕೌಂಟರ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.
ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದಕ್ಕೂ ಒಂದು ಇಟ್ಟಿಗೆ ಕಳಿಸಿಲ್ಲ ಅದನ್ನು ಬಿಟ್ಟಿಲ್ಲ, ಬರೀ ಗರಿಲೇ ಮುಗಿಸ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ. ಆನೆಗೆ ಚಿಕ್ಕಕ್ಕೆ ಹಾಂ, ಅಡ್ಡ ಕಟ್ಟಿದ್ದಾರೆ. ಇದಕ್ಕೆ ಬಟ್ಟೆ ಥರ ನಿಮ್ಮ ವೈರಸ್ ಥರ ಕಟ್ಟಿದ್ದಾರೆ. ಹ್ಞೂ, ನಾಯಿಗೆ ಎಲ್ಲ ಅದು ಆನೆ. ಆನೆ ಹೆಂಗಂತ ಕರೀತಾರೆ? ಆನೆ ಅದು. ಹೋಗ್ಬೋದಾ? ಫೈನಲಿ ದರ್ಶನ ಆಯಿತು. ಈ ಊರ ಕಡೆ ಹೊರಟಿವಿ, ಬೆಂಗಳೂರು ಕಡೆ. ದರ್ಶನ ಚೆನ್ನಾಗಾಯ್ತಪ್ಪ. ದರ್ಶನ ಚೆನ್ನಾಗಿತ್ತು. ಬಟ್ ಏನಂದರೆ ಇವಾಗ ನಮಗೆ ಇಲ್ಲಿ ಗೊತ್ತಾಗಲಿಲ್ಲ ಹೆಂಗೆ ಹೋಗ್ಬೇಕೇನಂತ. ಬೇಗನೆ ದರ್ಶನ ಆಗೋದು. ಸುಮ್ಮನೆ ಆರಾಮಾಗಿ ದರ್ಶನ ಹೋದರೆ 1000 ರೂಪಾಯಿ ಕೊಟ್ಟು ದರ್ಶನ ಹೋಗೋದು ಬೆಸ್ಟ್. ಅದರಲ್ಲೇ ಹೋಗಿದ್ದು ನಾವು. ಈಗ ಇನ್ನು ನಾರ್ಮಲಾಗಿ ಹೋಗ್ತೀನಿ ಅಂತಂದ್ರೆ ನಂದು ಒಂದು ಆಗಿರೋದು 5 to 6 o'clock ಮೇಲೆ ಆಗಿರೋದು ದರ್ಶನ. ಯಾಕೆಂದರೆ ಮಾರ್ನಿಂಗ್ ಹೋದವರು ಕ್ಯೂ ಹೋದವರು ನಮ್ಮ ಜೊತೆ ದರ್ಶನಕ್ಕೆ ಬಂದವರು 11 o'clock ಬಂದಾರ ಅಂತ ಅವ್ರು. ನಮ್ಮ ಪಕ್ಕದ ಲೈನಿಗೆ ಬಂದು ಜಾಯ್ನ್ ಆದರು. ಅವ್ರಿಗೆ ಕೇಳಿದ್ವಿ 11 o'clock ಬಂದಿದ್ದು ಅಂತ. ಬಟ್ ಬೇಗ ಚೆನ್ನಾಗಾಯಿತು, ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಇಲ್ಲಿ ಹೋಗ್ತಾ ಇದ್ದೀವಿ ವಾಪಸ್. ಇಲ್ಲಿ ಇದೇನಿದು ಆ್ಯಕ್ಚುಲಿ ನಾನೇ ಗೊತ್ತಿಲ್ಲ ಇದೇನು ಅಂತ. ಬಟ್ ಎಕ್ಸ್ಪ್ಲೇನ್ ಮಾಡೋದು ಬೇಕು ಯಾವ ಏನು ಅಂತ. ಏನಂತ ಇದು ಏನಿದು ಏನಿದೆ ಯಾವ ಹಂಗಾಗಿದ್ರೆ ಅಲ್ಲ, ಹಂಗಾಗಿದ್ರೆ ಟ್ರಂಪಿಗೆ ಒಂದು ಕೊಟ್ಬಿಡೋದು ಫಸ್ಟ್. ಇವಾಗ ವಾರ ನಡೆಯೋದು ನಿಲ್ಬಿಡುತ್ತೆ. ಇದು ಯಾವ್ದ್ರಿಂದ ಮಾಡಿರೋದು ಆಕ್ಚುಲಿ? ಬಿದ್ರ ಕಡ್ಡಿ. ಓಕೆ, ನಾರ್ ತರ ಅಲ್ವಾ? ಯಾವ ನಿಮ್ದು? ವಡಪಾವ್ ಎಷ್ಟೊಂದು? ಪಾವ್ ಬಜಿ ಎಷ್ಟೊಂದು? 80. ಓಕೆ. ಅದು ಒಂದು ಪಾವ್ ಬಜಿ, ಒಂದು ಪಾನಿಪುರಿ ಕೊಡ್ತೀವಿ. ಮಸಾಲ ಪುರಿ 2 ಪ್ಲೇಟ್ ಪಾನಿ ಮಸಾಲ ಪುರಿ ಆ್ಯಂಡ್ ಒಂದು ವಡಪಾವ್. ವಡಪಾವ್ ಅಲ್ಲ, ಪಾವ್ ಬಜಿ. ಅದನ್ನ ಅರ್ಥನೇ ಆಗಲ್ಲ ಆಕ್ಚುಲಿ. ಕೇಳು, ಏನೇನೋ ಊಟಕ್ಕೆ ಏನು ಸಿಕ್ಕಿಲ್ಲ ಅಂತ. ಏನಿದು? ವಡಪಾವ್ ಅಂತ. ವಡನೇ ಇಲ್ಲ ಅದರಲ್ಲಿ. ವಡಪಾವ್ ವಡನೇ ಇಲ್ಲ. ಬ್ರೆಡ್ ಪಲ್ಯ ಕೊಟ್ಬಿಟ್ಟು ವಡಪಾವ್ ಅಂತಾರ. ಯಾವ ನಿಮ್ದು? ತಿನ್ನೋಣ. ಪಾವ್ ಬಜಿ ತಿಂತೀನಿ. ನೋಡ್ಬೇಕು, ಪರವಾಗಿಲ್ಲ. ಏನಂದ್ರೆ ಅಷ್ಟವಾಗಿದೆ. ಅದೇನೋ ತಿನ್ನಬೇಕು. ಏನು ಸಿಕ್ಕಿದ್ರೆ ಚೆನ್ನಾಗಿದೆ. ಅಷ್ಟವಾದಾಗ ಏನು ತಿನ್ನಕ್ಕೆ ಅಲ್ಲ, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆಯೋ ನನಗೆ ಅಷ್ಟವಾಗಿದೆ ಅಂತ ಚೆನ್ನಾಗಿದೆ ಗೊತ್ತಾಗ್ತದೆ. ಮತ್ತೇನು ತಗೊಳೋದಿಲ್ಲ, ಹೋದ್ವಿ ಏನೋ ನೋಡೋಣ ಅಂತ. ಏನು ತಗೊಳೋಂಥ ಐಟಮ್ಗಳು ಯಾವೂ ಇಲ್ಲ ಇಲ್ಲಿ ಅಲ್ಲ. ತಗೊಳೋಂಥ ಐಟಮ್ಗಳು ಯಾವ್ದು ಇರಲಿಲ್ಲ. ಅದಕ್ಕೆ ಮತ್ತೇನೇನಂತ ಹೊರಟಿವಿ. ಈಗ ಎಲ್ಲಿ ಊರಿಗೆ ಹೋದಲ್ಲ ಬೆಂಗಳೂರಿಗೆ.